ಇವತ್ತು ನೀವು ಇನ್ನೊಂದು ಇಂಟ್ರೆಸ್ಟಿಂಗ್ ಪ್ಲೇಸ್ ನೋಡ್ತೀರಾ. ಅದ್ರ ಹೆಸರು ಬಂದು ಬೆಟ್ಟ ಭೈರವೇಶ್ವರ ಅಂತ. ನನಗೆ ಟೆಂಪಲ್ಗೆ ಹೋಗೋದು ಇಂಟ್ರೆಸ್ಟ್ ಇಲ್ಲ. ಐ ವಾಂಟ್ ಸಿ ದ ಸೈಟ್ ಸೀನ್. ಇಟ್ ಈಸ್ ವೆರಿ ಕ್ಲೋಸ್ ಟು ಮೂಡಿಗೆರೆ ತಾಲೂಕು, ಚಿಕ್ಕಮಗಳೂರು ಡಿಸ್ಟ್ರಿಕ್ಟು. ಆಯಿತಾ, ಬರ್ತೀನಿ ಅಂದರೆ ಬನ್ನಿ. ಅಂದರೆ ಇದಕ್ಕಿಂತ ಮುಂಚೆ ಎತ್ತಿನ ಭುಜಕ್ಕೆ ಹೋದ್ವಿ, ಎಷ್ಟು ಡಿಸಪಾಯಿಂಟ್ಮೆಂಟ್ ಆಗಿತ್ತು ನಮಗೆ ಗೊತ್ತಲ್ಲ. ಈ ರೋಡ್ ಇದ್ರು ಯಾಕೆ ನಡೀತಿದೆ ಅಂತ ಕೇಳ್ತೀರಾ. ರೋಡ್ ಇನ್ನೂ ಸಾಕತ್ತಾಗಿರೋ ಟಾಪಿಂಗ್ ಮಾಡಿದ್ದಾರೆ. ಬಟ್ ಲೋಕಲ್ಸಲ್ಲಿ ಏನು ಮಾಡಿಬಿಟ್ಟಿದ್ದಾರೆ, ಬ್ಲಾಕ್ ಮಾಡಿಬಿಟ್ಟಿದ್ದಾರೆ. ಆ್ಯಂಡ್ ಈ ಸೈಡ್ ಗಾಡಿ ಇಟ್ಕೊಂಡ್ಬಿಟ್ಟವ್ರೆ. ನೀವು ಅವ್ರಿಗೆ ಟ್ಯಾಕ್ಸಿ ಫೇರ್ ಕೊಟ್ಟರೆ, ಟ್ಯಾಕ್ಸಿ ಎಲ್ಲ ಲೋಕಲ್ಗೆ ಅದು ಅವ್ರ ಗಾಡಿ, ಅಲ್ಲಿಗೆ ದುಡ್ಡು ಕೊಟ್ಟರೆ ನಮಗೆ ಮೇಲೆ ಕರ್ಕೊಂಡು ಹೋಗ್ತಾರಂತೆ. ಆಯಿತಾ, ಈ ಥರ ಲಾಜಿಕ್ ಇದು ನಡ್ಕೊಂಡು ಹೋಗುವಂತೆ. ಈ ಟೆಂಪಲಲ್ಲಿ ಇಲ್ಲಿ ಶೂ ಬಿಟ್ಟು ಚಪ್ಪಲಿ ಬಿಟ್ಟು ಹೋಗ್ಬೇಕಂತೆ. ಸೊ ನನ್ನ ಜೊತೆಗೆ ಇಬ್ಬರು ಬರ್ತಾನೆ ನೋಡಿದಂತೆ, ವಿನಯ್ ಮತ್ತು ಅಕ್ಷಯ್ ಅಂತ. ಅವ್ರು ನನಗೆ ಎತ್ತಿನ ಭುಜದಲ್ಲಿ ಪರಿಚಯ ಆಗ್ತಾರೆ. ಅವರಿಂದ ನನಗೆ ಏನು ತುಂಬ ಉಪಕಾರನೂ ಆಗುತ್ತೆ. ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ, ಬನ್ನಿ. ಓಕೆ, ಸೊ ಇದೇ ಟೆಂಪಲ್ ಬೆಟ್ಟ ಭೈರವೇಶ್ವರ. ನಾವು ಆಚೆ ನಿಂತ್ಕೊಂಡು ಫೋಟೋ ವೀಡಿಯೋ ಮಾಡ್ಕೊಳ್ತಾ ಇದ್ವಿ. ನಾವು ಒಳಗೆ ಹೋಗೋದಿಲ್ಲ, ಯಾಕಂದರೆ ಶೂಗೆಲ್ಲ ಬಿಟ್ಟೋಗ್ಬೇಕು ಆ್ಯಕ್ಚುಲಿ. ಬಟ್ ದೇವ್ರು ನನ್ನ ಮನಸ್ಸಲ್ಲೇ ಇರಬೇಕಾದ್ರೆ ಮನುಷ್ಯ ಕಟ್ಟಿರೋ ಜಾಗಕ್ಕೆ ನಾನೇ ಹೋಗಬೇಕು. ಕರೆಕ್ಟ್ ಅಲ್ವಾ? ಈ ಬೆಟ್ಟನ ಹತ್ತನ ಅಂತ ಈ ಹುಡುಗರು ಹೇಳಿದ್ರು. ಚಪ್ಪಲ್ ಅಲ್ಲೇ ಬಿಟ್ಟು ಬಂದರು. ನಾನು ಶೂ ಹಾಕೊಂಡು ಹೋಗ್ತಾ ಇದ್ದೀನಿ. ಅವ್ರು ಚಪ್ಪಲ್ ಇಲ್ದೇ ಫಾಸ್ಟಾಗಿ ಹತ್ತವ್ರೆ. ನನಗಿಂತ ಗುಂಡುಗವನೇ ಅಕ್ಷಯ್ ಓಡ್ತಾವನೆ. ಅದಿರಲಿ, ವಿನಯ್ದು ಒಂದು ಕತೆ ಏನು ಅಂತ ತೋರಿಸ್ತೀನಿ. ಅವನು ಆಲ್ರೆಡಿ ಹೋಗಿ ಕೂತ್ಕೊಂಡ್ಬಿಟ್ಟವನೇ ಮೇಲ್ಗಡೆ. ನನಗೆ ಜಾರಿದ್ರೆ ಕ್ಯಾಮ್ರಾ ಹೋಯ್ತು, ಡ್ರೋನ್ ಹೋಯ್ತು, ನಾನು ಹೋದೆ ಅಂತ ನಾನು ಟೆನ್ಷನ್ ಇದ್ದೀನಿ. ಅದಕ್ಕೆ ಹೇಳ್ದವನು ಈ ಗ್ರಾಸ್ ಮೇಲೆ ನಡ್ಕೊಂಡು ಬನ್ನಿ. ಜಾರೋದು ತುಂಬ ಕಮ್ಮಿ, ಯಾಕಂದ್ರೆ ಅದೆಲ್ಲ ಲೂಸ್ ಸ್ಯಾಂಡ್. ಆಯಿತಾ, ಸೊ ಓಕೆ ಗುರುವೆ ಅಂತ ಬಂದುಬಿಟ್ಟೆ. ಹತ್ಕೊಂಡು ಕಷ್ಟ ಪಡ್ಕೊಂಡು ಕೊನೆಗೆ ಒಂದ್ಸಲಿ ಕೈ ಕೊಡ್ಕೊಂಡು, ಕೈ ಕೊಟ್ಟು ಇಸ್ಕೊಂಡು ಎಳೆಸ್ಕೊಂಡು ಮೇಲೆ ಹತ್ತಬಿಟ್ಟು ನೋಡೋಣ ಹೆಂಗಿದೆ ಅಂದರೆ ವ್ಯೂ ಸೂಪರ್ ಆಗಿದೆಯಪ್ಪ, ಸೂಪರ್ ಆಗಿದೆ. ಬಟ್ ಗಾಳಿ ಅಂದರೆ ಗಾಳಿ. ಆಯಿತಾ, ನಮ್ದ್ರಲ್ಲಿ ಗಾಳಿ ಹೋಯ್ತಾ ಇಲ್ಲ, ಬಟ್ ಗಾಳಿ ನಮ್ಗೆ ಹೊಡಿತಾ ಇದೆ. ಆಯಿತಾ, ದಿಸ್ ಇಸ್ ಹೌ ಇಟ್ ಇಸ್. ಸೊ ಅದರಲ್ಲಿ ನನಗೆ ಇವಾಗ ಡ್ರೋನ್ ಆರ್ಸೋಣ ಅಂತ ಆಸೆ. ಯಾಕಂದ್ರೆ ಅಲ್ಲಿ ಓಡೋಗೆ ಪ್ಲಾನ್ ಮಾಡ್ತಾವನೆ ನೋಡಿ, ವಿನಯ್. ಸೊ ಅದಕ್ಕೆ ನಾನು ಅವನು ಡ್ರೋನಲ್ಲಿ ಚೇಸ್ ಮಾಡೋಣ. ಅವ್ನು ಓಡ್ತಾ ಇರೋದ್ರಲ್ಲಿ ಡ್ರೋನ್ ಚೇಸ್ ಮಾಡಿದ್ರೆ ಎಂಥ ಫುಟೇಜ್ ಬರ್ಬೋದು ಅಂತ ಐ ವಾಸ್ ಥಿಂಕಿಂಗ್ ಏನು ಅದೇ ವಾಟ್ಸಪ್ ಬಿಡೋಣ ಡ್ರೋನ್ನ. ನನಗೆ ಯೋಚನೆ ಬೇರೆ, ಯಾಕಂದರೆ ಮೇಲೆ ಹೋಗ್ತಿದ್ದಂಗೆನೆಲ್ಲ ಗಾಳಿಗೆ ನಮ್ಮ ಡ್ರೋನ್ ಬರಲ್ಲ. ಯಾಕಂದ್ರೆ ಅದು 250 ಗ್ರಾಮ್ಗಿಂತ ಕಮ್ಮಿ ಇದೆ. ಹಾಳಾದ್ದು 1/4 kg ಇಲ್ಲ ಅದು. ಆಯಿತಾ, ನೋಡಿ ಅಲ್ಲಿ ಹೋಗ್ಬಿಟ್ಟವನೆ. ಇವಾಗ ಬಿಡ್ತೀನಿ ನೋಡಿ ನನ್ನ ಡ್ರೋನು. ಆಯಿತಾ, ಈ ಥರ ಎಷ್ಟು ವೀಡಿಯೋಗಳು ಮಾಡಿದ್ದೀನಿ. ನಾನು ಆಗದಿದ್ರೇನಪ್ಪ, ನಾನು ಆಗದಿದ್ರೇನೋ, ಬೇರೆಯವ್ರು ಹೋಗಿದಾರಲ್ಲ ಅವ್ರದಾದ್ರು ಫುಟೇಜ್ ತಗೊಳ್ಳೋಣ. ಐ ಆಮ್ ಪ್ರೌಡ್ ದಟ್ ಪೀಪಲ್ ಡೂ ಇಟ್. ಐ ವಾಂಟ್ ದೆಮ್ ಟು ಬಿ ದ ಹೀರೋಸ್ ಆ್ಯಂಡ್ ಹೀರೋಯಿನ್ಸ್ ನಮ್ಮ ಚಾನಲಲ್ಲಿ. ಆಯಿತಾ, ದೇ ಆರ್ ಪರ್ಫಾರ್ಮಿಂಗ್ ಲೆಟ್ ದೆಮ್. ನಾವು ಹತ್ಬೋದಾಗಿತ್ತು, ಬಟ್ ಬಿಕಾಸ್ ವಿ ಕೇಮ್ ಫ್ರಮ್ ಎತ್ತಿನ ಭುಜದಿಂದ ಬಂದಿದ್ವಿ, ಅದು ಡಿಸಪಾಯಿಂಟ್ಮೆಂಟಲ್ಲಿ. ಸೊ ಹಾಗಾಗಿ ನಾನು ಹತ್ತಲಿಲ್ಲ. ಬಟ್ ಆದರೂ ಡ್ರೋನ್ ಕಳಿಸ್ದೆ. ಡ್ರೋನ್ ಅವನ್ನ ಅಟ್ಟಿಸ್ಕೊಂಡು ಹೋಗಿ ಹುಡ್ಕವು. ಅವ್ನು ಅಲ್ಲಿಂದ ಕಿರ್ಸ್ತದ. ಆ್ಯಕ್ಚುಲಿ ನಿಮ್ಗೆ ಕೇಳಿಸಲ್ಲ, ಯಾಕಂದರೆ ಡ್ರೋನ್ಗೆ ಕಿವಿ ಇಲ್ಲ. ಅಲ್ಲ, ಕರೆಕ್ಟ್, ಕಿವಿ ಇಲ್ಲ. ಆ ಕಡೆ ಎತ್ತಿನ ಭುಜ ಕಾಣಿಸ್ತಾ ಇದೆ ಅಂತ ಬಡ್ಕಾಣ್ತದ. ಹತ್ತನ ಅನ್ಕೊಂಡು ಯಾಕೆ ಬಿಡ, ಅವನಲ್ಲ ಅವನೇ ಹೀರೋ ಆಗಿರಲಿ ಅಂತ ನಾನು ಯೋಚನೆ. ಅಲ್ಲಿ ಕಾಣ್ತಾ, ಅಲ್ಲಿ ಅದೇ ಎತ್ತಿನ ಭುಜ ಎತ್ಕೊಂಡಿದ್ದೆ. ಅಲ್ಲಿ ಎತ್ತಕ್ಕೆ ಹೋಗಿದ್ದೆ, ಎತ್ತಕ್ಕಾಗಲಿಲ್ಲ, ಬಿಡಲಿಲ್ಲ. ನನ್ನ ಮಕ್ಕಳು ಈ ಥರ ಹಿರಿಯ ಆಸೆಗೆ ಅಲಸ್. ಇಲ್ಲಿ ನೋಡಿ, ಇವನೇ ಸಿಗ್ದ ನನಗೆ. ಏನು ಪೋಸ್ಗೆ ನಿಂತ್ಕೊಂಡ್ಬಿಟ್ಟು ಅವನೇ. ಆಯಿತಾ, ಖುಷಿ ನಮ್ಗೆ ಕೆಳಗಡೆ ದಟ್ ಇವ್ನು ಸಿಕ್ಬಿಟ್ಟ ನನಗೆ ಡ್ರೋನ್ ಫುಟೇಜಲ್ಲಿ ಸಿಕ್ಕಿಬಿಟ್ಟ ಅಂತ. ಬಟ್ ಆಲ್ರೆಡಿ ನನ್ನ ಇದರಲ್ಲಿ ಬರ್ತಾ ಇದೆ ಸಿಗ್ನಲ್ಲು. ಇಮೇಜಸ್ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ, ಡ್ರೋನ್ದು ಹೋಯ್ತು ಸಿಗ್ನಲ್ಲು ಅಂತ. ನನಗೆ ಜೀವ ಹೊಡ್ಕಂತಲ್ಲಪ್ಪ. ಇನ್ನು ನೋಡಿ, ಅವನಿಗೆ ಕ್ಯಾಮ್ರಾದಲ್ಲಿ ಬರ್ತದೆ ಇದೊಂದು ಖುಷಿ. ನಂದು ಟೆನ್ಷನ್ ಅಂದರೆ ಕ್ಯಾಮ್ರಾ ಸಿಗ್ನಲ್ ಹೋಗ್ಬಿಟ್ಟೈತೆ, ರಿಮೋಟ್ ಕಂಟ್ರೋಲಿಂದ ಡ್ರೋನ್ದು ಸಿಗ್ನಲ್ ಹೋಗ್ಬಿಟ್ಟೈತೆ. ನನ್ನ ಜೀವ ನನಗೆ ಹೊಡ್ಕೊಂತ ಇದೆ, ವಾಪಸ್ ಬಾರಯ್ಯ ಅಂತ. ಅವನಿಗೆ ಖುಷಿ, ನನ್ನ ಮಗನ ನನ್ನೇ ಫೋಕಸ್ ಮಾಡ್ತಾರಲ್ಲ ಅಂತ. ಅಯ್ಯೋ, ಈ ಥರ ಏನು ಮಾಡೋದು ಸ್ವಾಮಿ. ಏನಿಲ್ಲ, ಒಬ್ಬರು ಕಮೆಂಟ್ ಹಾಕಿದ್ರು, ಎಲ್ಲೆಲ್ಲಿ ಹೋಗ್ತೀಯಲ್ಲ ಅಲ್ಲೆಲ್ಲ ಜಾಗದ ಡಿಸ್ಕ್ರಿಪ್ಷನ್ ಹೆಂಗೆ ಬರೋದು ಹಿಂಗೆ ಅಂತ. ಜಾಗ ಗೊತ್ತಾದರೆ ಸಾಕು ಸ್ವಾಮಿ, ನೀವು ಬಂದ್ಬಿಡ್ಬೋದು. ಆಯಿತಾ, ಫ್ಲೈಟಲ್ಲಿ ಇಟ್ಕೊಬಿಡ್ಬೋದು. ಹಾಕ್ಬಿಟ್ರೆ ಅದೆಲ್ಲ ಹುಡ್ಕೋದು ದೊಡ್ಡ ವಿಷಯ ಅಲ್ಲ. ಸೊ ಅದು ಅವ್ನಿಗೆ ಹೇಳ್ತಾ ಇದ್ದೀನಿ ಡೈರೆಕ್ಟಾಗಿ, ಫುಲ್ ಹೇಳು ಅಂದ. ಯಾವುದು ಇದನ್ನೇ ನೋಡೋಲ್ಲ ಅಂತೆ. ಆಯಿತಾ, ಇನ್ಯಾವುದು ನೋಡಿದೆ ಅದೆಲ್ಲ ಹೇಳ್ಕೊಂಡು ಕೂತ್ಕೊಂಡ್ರೆ ನೋಡ್ತಾನೆ. ಹುಡ್ಕೊಂಡು ಬಂದ್ಬಿಡ್ತಾನೆ, ಬೇಜಾರು ಮಾಡ್ಕೊಳ್ಬೇಡಿ. ಆಯಿತಾ, ಇವಾಗ ನೋಡಿ ಡ್ರೋನು ತಲೆ ಸುತ್ತಾ ಇದೆ. ಯಾಕಂದರೆ ಅದಕ್ಕೆ ಗೊತ್ತಾಗ್ತಾ ಇಲ್ಲ ಎಲ್ಲಿ ನನಗೆ ಕೆಳಗೆ ಇದ್ದೀನಿ ಕಣೋ, ಕೆಳಗೆ ನೋಡು ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕಂದ್ರೆ ಅದು ಕೇಳಿಸಲ್ಲ, ಆಟೋಮೆಟಿಕ್ಕಾಗಿ ರಿಟರ್ನ್ ಬರ್ತಾ ಇದೆ. ಅದು ನನ್ನ ಫುಟೇಜ್ ಬಂದಿಲ್ವಲ್ಲ, ತಕ್ಕೋಬೇಕಂತ ನನ್ನ ಕೋಪ. ನೋಡಿ ಅವ್ನು ಹುಡುಕ್ತಾ ನನ್ನ. ನಮ್ಗಿಲ್ಲಿ ಕುಣಿ ಬರ್ತಾವನೆ ಅಂತ. ಆಯಿತಾ, ಸೊ ಬಂದ್ಬಿಡಪ್ಪ ಅಂತ ನಾನು. ಇದಾದ್ಮೇಲೆ ಎಲ್ಲೋಗೋದು ಗೊತ್ತಿಲ್ಲ. ಏನೋ ಸಕಲೇಶ್ಪುರದಲ್ಲಿ ಮಂಜರ್ ಗಡ್ಡ ಏನೋ ಫೋರ್ಟ್ ಇದೆ ಅಂತೆ. ಹೇಳದ್ಮೇಲೆ ಒಂದೊಂದು ಫುಟೇಜ್ ಬೇಡವಾ ನೋಡಿ.
ಕರೆಕ್ಟಾಗಿ ನಾನು ಸೆಂಟ್ರಲ್ಲಿ ಇಟ್ಕೊಂಡಿದ್ದೆ ನನ್ನ. ಅದು ಬರೋದಿಲ್ಲ ಈಗ ಗಾಳಿ ಡ್ರೋನ್ ಎಲ್ಲೆಲ್ಲೋ ಕರ್ಕೊಂಡು ನೀವು ಆ್ಯಕ್ಚುಲಿ ಅದು ನಾನು ಕ್ಯಾಪ್ಚರ್ ಆಗೋದು ನೋಡ್ಬೇಕು ನೀವು. ಇನ್ನೊಬ್ಬನ ಕ್ಯಾಮ್ರಾ ಇಟ್ಕೊಂಡು ಅದು ವಾಲ್ಕೊಂಡು ಕ್ಯಾಪ್ಚರ್ ಮಾಡ್ತಾ ಇದೆ ಗೊತ್ತಾ. ಅದು ಹೇಳ್ತದೆ ರೀ ಇಂಥ ಗಾಳಿಯಲ್ಲೆಲ್ಲ ಆರಿಸ್ತಿಲ್ಲ ಏನು ಬ್ಯಾವಕೋಫ ಅಂತ ನನಗೆ ಬೈತಾ ಇದ್ದು ನೋಡಿ ನನ್ನ ಟೋಪಿನ ಎಗರೋಯ್ತು. ಬೆಟ್ಟದಿಂದ ಬಿದ್ದೋದ್ರೆ ಹೊಸ ಜಾಗ ಹೊಸದಿನ ಸಿಗ್ತೀನಿ. ಸ್ಟೇ ಸೇಫ್, ಸ್ಟೇ ಹೆಲ್ದಿ, ಸ್ಟೇ ಲೈಫ್. ಬಾಯ್.